ನಾನು ಈ ವಿಡಿಯೋದಲ್ಲಿ ಹೇಳುವಂಥ ವಿಚಾರಗಳೆಲ್ಲ ಏನಂತಂದರೆ ನನ್ನ ಹಲವು ವರ್ಷಗಳ ಈವೆಂಟ್ ಕ್ಷೇತ್ರದಲ್ಲಿನ ಅನುಭವ. ಸೊ ನನಗಾದಂಥ ಅನುಭವವನ್ನು ನಾನು ಎಕ್ಸ್ಪೀರಿಯನ್ಸ್ ರೂಪದಲ್ಲಿ ನಾನು ಹೇಳ್ತೆ. ಬಟ್ ಇದೇ ಸರಿ ಅಂದೇಳಿ ಅಲ್ಲ. ಬಟ್ ಐ ಥಿಂಕ್ ಈ ಪಾಯಿಂಟ್ಸ್ಗಳೆಲ್ಲ ಖಂಡಿತ ಈವೆಂಟ್ಸ್ ಮಾಡೋರಿಗೆ ಇದೊಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಪಕ್ಕೂ ಸಾಕಂದೇಳಿ ನಾನು ಭಾವಿಸ್ತೆ. ಸೊ ಕಮಿಂಗ್ ರೈಟ್ ಟು ದ ಪಾಯಿಂಟ್, ಈಗ ಒಂದು 10ರಿಂದ 11 ಪಾಯಿಂಟ್ ಇತ್ತು. ಹ್ಯಾಂಗಾತಂದೇಳಿ ಕಂಬ ಫಸ್ಟ್ ಒಂದು ಈವೆಂಟ್ ಒಂದು ಮಾಡೋತ್ತಿಗೆ ಈ ಮನೆ ಆವರಣದಲ್ಲಿ, ಈಗ ನಿಮ್ಮ ಮನೆ ಎದುರುಗಡೆ ಒಂದು ಬೇಕಾದಷ್ಟು ಜಾಗ ಇತ್ತು. ನಿಮ್ಮ ಮನೇಲಿ ಒಂದು ಫಂಕ್ಷನ್ ಆಗೋದಾದರೆ ಇಲ್ಲೇ ನೀವು ಆವರಣದಲ್ಲಿ ಒಂದು ಫಂಕ್ಷನ್ ಮಾಡ್ತೀರಿ ಅಂತಾದರೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ಲಿ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಮತ್ತು ಇತ್ಯಾದಿ ಬೇರೆಯವ್ರನ್ನೆಲ್ಲ ಇನ್ವೈಟ್ ಮಾಡೋದ್ರಲ್ಲೇ ನಾವು ಬ್ಯುಸಿ ಇರ್ತೇವೆ. ಬೇರೆ ಬೇರೆ ತಯಾರಿ ಮಾಡೋದ್ರಲ್ಲೇ ಬ್ಯುಸಿ ಇರ್ತೇವೆ, ಭಟ್ರನ್ನು ಕರೆಯೋದ್ರಲ್ಲೇ ಬ್ಯುಸಿ ಇರ್ತೇವೆ, ಇನ್ವಿಟೇಷನ್ ವಾಟ್ಸಪ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತೇವೆ. ಆದರೆ ಈ ಇವೆಂಟ್ ಮಾಡುವ ಈ ಗೋಜಿದೆಯಲ್ಲ, ಅದೊಂದು ಬೇರೆದೇ ರೆಸ್ಪಾನ್ಸಿಬಿಲಿಟಿ. ಅದು ಯಾರಿಗಾದರೂ ಕೊಟ್ಟು ಬಿಡ್ಬೋದು. ಪಾಪ ಈ ಮನೆಯವರಿಗೆ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಇರ್ತದೆ, ಆದರೆ ಅದು ಹೇಗೆ ಮಾಡಬೇಕು, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾರ ಹತ್ರ ಹೋಗಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಈಗ ಪ್ರೊಫೆಷನಲ್ ಈವೆಂಟ್ ಮ್ಯಾನೇಜರ್ಸ್ ಅಂತಿದ್ದಾರೆ. ಸೊ ಅಂಥವ್ರ ಹೆಲ್ಪ್ ತಗೊಂಡ್ರೆ ಇಲ್ಲಿಗೆ ಬಂದು ಎಲ್ಲಿ ಕಾರ್ಯಕ್ರಮ ಮಾಡ್ಬೋದು, ಎಷ್ಟು ಜಾಗದಲ್ಲಿ ಮಾಡ್ಬೋದು, ಎಲ್ಲಿ ಸ್ಟೇಜ್ ಹಾಕ್ಬೋದು, ನಮ್ಗೆ ಎಷ್ಟು ಬೇಕು, ಏನು ಬೇಕು ಅಂತ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಒಂದು ಈವೆಂಟ್ ಮ್ಯಾನೇಜರ್ಗೆ ಕೊಟ್ಬಿಡೋದು ಒಳ್ಳೇದು. ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ, ಮನೆ ಆವರಣದಲ್ಲಿ ಅವರೇ ಫಂಕ್ಷನ್ ಮಾಡೋದಕ್ಕೆ ಹೊರಟಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಇದು ಹಿಂದೆ ನಂಗೆ ತುಂಬ ಅನುಭವ ಆಗಿದೆ. ಭಾಳ ಹಿಂದೆ ಈ ಪ್ರೊಫೆಷ್ನಲ್ ಈವೆಂಟ್ ಮ್ಯಾನೇಜರ್ಸ್ ಬಂದ ಮೇಲೆ ಈ ಸಮಸ್ಯೆಗಳೆಲ್ಲ ಕಡಿಮೆ ಆಗಿದೆ. ಸೊ ಬಟ್ ಮನೆಯವರಲ್ಲಿ ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ನೀವು ಇದನ್ನು ಯಾವುದು ಪ್ರೊಫೆಷ್ನಲ್ ಇವ್ರಿಗೆ ಕೊಡೋದು ಒಳ್ಳೆಯದು ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಂತಂದರೆ, ಈ ಸೌಂಡ್ ಸಿಸ್ಟಮ್ ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಾಲ್ಗಳಲ್ಲಿ ಅವರದ್ದೇ ಆದಂಥ ಸೌಂಡ್ ಸಿಸ್ಟಮ್ ಇರ್ತದೆ. ಬಟ್ ಹೆಚ್ಚಿನ ಕಡೆಗಳಲ್ಲಿ ನಾನು ನೋಡಿರೋ ಪ್ರಕಾರ ಅದೊಂದು ಮಿನಿಮಮ್ ಸೌಂಡ್ ಸಿಸ್ಟಮ್. ಅಂದರೆ ಒಂದು 10-20 ಜನರಿಗೆ ಅದು ಕೇಟರ್ ಮಾಡ್ಬೋದು ಅಷ್ಟೇ. ಅಹುಜಾ ಅಂತ ಕೆಲವು ಕಡೆಯಲ್ಲೆಲ್ಲ ಇರ್ತದೆ, ಅಲ್ಲಿ ಮಾತಾಡೋದಕ್ಕೆ ಮಾತ್ರ ಅದು ಸೀಮಿತವಾಗಿರ್ತದೆ. ಅದರಲ್ಲಿ ತುಂಬ ನೀವು ಬೇಸ್ ಕಂಟ್ರೋಲ್ ಅಥವಾ ಶಾರ್ಪ್ ಕಂಟ್ರೋಲ್ ಅಥವಾ ಇಕೋ ಕಂಟ್ರೋಲ್ ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸಾಮಾನ್ಯವಾಗಿ ಆಗೋದಿಲ್ಲ. ಆದರೆ ಈ ಯಾವುದೇ ಕಾರ್ಯಕ್ರಮದ ಯಶಸ್ಸಿರುವುದೇ ಅಲ್ಲಿ ನಾವು ಯೂಸ್ ಮಾಡುವಂಥ ಸೌಂಡ್ ಸಿಸ್ಟಮ್ ಮೇಲೆ. ಸ್ವಲ್ಪ ಒಳ್ಳೆ ಆರ್ಟಿಸ್ಟನ್ನು ನಾವು ಕರೆಸ್ಬೋದು, ಒಳ್ಳೆ ಡಾನ್ಸರನ್ನು ಕರೆಸ್ಬೋದು, ಒಳ್ಳೆ ಗಾಯಕರನ್ನು ಕರೆಸ್ಬೋದು. ಆದರೆ ಅಲ್ಲಿ ಒಳ್ಳೆ ಸೌಂಡ್ ಸಿಸ್ಟಮ್ ಇಲ್ಲ ಅಂತಂದರೆ ಆ ಕಾರ್ಯಕ್ರಮ ಫ್ಲಾಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಏನಂತಂದರೆ, ನಿಮ್ಮ ಕಾರ್ಯಕ್ರಮದಲ್ಲಿ ಮೇಕ್ ಶ್ಯೂರ್ ನೀವು ಒಂದು ಒಳ್ಳೆ ಸೌಂಡ್ ಸಿಸ್ಟಮನ್ನು ಅರೇಂಜ್ ಮಾಡಿದ್ದೀರಿ. ಅದು ಅಷ್ಟಿಷ್ಟು ಡಿಪೆಂಡ್ಸ್ ಆನ್ ದ ಕ್ರೌಡ್. ಅದು ಕೆಲವರಿಗೆ 50 ಜನರ ಕಾರ್ಯಕ್ರಮ, ಇನ್ನು ಕೆಲವರದ್ದು 100 ಜನರ ಕಾರ್ಯಕ್ರಮ, ಇನ್ನು 300 ಜನರ ಕಾರ್ಯಕ್ರಮ. ಸೊ ಡಿಪೆಂಡ್ಸ್ ಆನ್ ದ ಕ್ರೌಡ್. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಬೋದು. ಸೊ ಏನೋ ಒಂದು 500, 1000, 1500 ಉಳಿಸ್ಲಿಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮದ ಕ್ವಾಲಿಟಿಗೆ ನಾವು ಇಫೆಕ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಸೆಕೆಂಡ್ ಪಾಯಿಂಟ್. ಮೂರನೇದು ಏನಂತಂದರೆ, ಸೊ ಈ ವೆಡ್ಡಿಂಗ್ ಇವತ್ತು ಮದುವೆ ಇರ್ತದೆ, ಆದರೆ ಹಿಂದಿನ ದಿನವೇ ಮೆಹಂದಿ ಕಾರ್ಯಕ್ರಮ ಇರ್ತದೆ. ಸೊ ಮೆಹಂದಿ ಕಾರ್ಯಕ್ರಮ ನಿಮ್ಗೆ ಗೊತ್ತು ನಮ್ಮ ಭಾಗದಲ್ಲಿ ಹೇಗೆ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಮಾಡುವಂಥದ್ದು ಒಂದು ಭಾಳ ವರ್ಷಗಳಿಂದ ನಡ್ಕೊಂಬಂದಿದೆ. ಸೊ ಅದು ರಾತ್ರಿ 2 ಗಂಟೆ, 3 ಗಂಟೆ, 4 ಗಂಟೆ ತನಕ ಆಗಿರ್ತದೆ, ಮತ್ತು ಮಾರನೇ ದಿನ ಮದುವೆ ಇರ್ತದೆ. ಇದು ತುಂಬ ಚಾಲೆಂಜಿಂಗ್ ಮನೆಯವರಿಗೆ. ಹಿಂದಿನ ದಿನದವರೆಗೂ ಅಷ್ಟು ಜನರನ್ನು ಸಂಭಾಳಿಸಿ, ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಮಾಡಿ, ಡಾನ್ಸ್ ಎಲ್ಲ ಮಾಡಿ, ಕಲ್ಚರಲ್ ಕಾರ್ಯಕ್ರಮ ಮಾಡಿ, ನೆಕ್ಸ್ಟ್ ದಿನ ಮತ್ತೆ ಪುನಃ ಅರ್ಧಂಬರ್ಧ ನಿದ್ರೆಯಲ್ಲಿ ಮದುವೆಗೆ ರೆಡಿ ಆಗೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್. ಒಂದೇ ದಿನ ಮದುವೆ ಆಗಿರ್ಬೋದು, ಆದರೆ ಟಯರ್ಡ್ನೆಸ್ ಮತ್ತು ಒಟ್ಟಾರೆ ಆಗುವಂತಹ ಗಲಿಬಿಲಿ, ಕಸಿವಿಸಿ ಇದೆಲ್ಲವನ್ನು ಅವಾಯ್ಡ್ ಮಾಡ್ಬೋದು. ಸೊ ತುಂಬ ಕಡೆಗಳಲ್ಲಿ ಮುಂಚೆ ಎಲ್ಲ ಇವತ್ತು ಮೆಹಂದಿ ನಾಳೆ ಮದುವೆ ಅಂತ ಮಾಡ್ತಿದ್ರು. ಬಟ್ ಕಾಲಕ್ರಮೇಣ ಮೇ ಬಿ ಈ ಸಮಸ್ಯೆಗಳೆಲ್ಲ ಬಂತು, ಅದಕ್ಕೆ ಅವರು ಒಂದು ದಿನ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಮದುವೆ ಮಾಡ್ತಾರೆ. ಸೊ ಹಾಗಾಗಿ ಆರಾಮಾಗಿ ನಿದ್ದೆ ಎಲ್ಲ ಸಿಕ್ಕಿರ್ತದೆ, ಯಾವುದೇ ಟೆನ್ಷನ್ ಇರೋದಿಲ್ಲ. ಸೊ ಒಂದಿನ ಗ್ಯಾಪ್ ಕೊಡೋದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ನೆಕ್ಸ್ಟ್ ಈ ರಿಸೆಪ್ಷನ್. ಇವತ್ತು ಬೆಳಿಗ್ಗೆ ಮದುವೆ ಆಗಿ ಯೂಶ್ವಲಿ ನೆಕ್ಸ್ಟ್ ಡೇ ರಿಸೆಪ್ಷನ್ ಅಥವಾ 2 ದಿನ ಬಿಟ್ಟು ರಿಸೆಪ್ಷನ್ ಅಂತ ಇರ್ತದೆ. ಸೊ ಈ ರಿಸೆಪ್ಷನ್ ಪ್ರೋಗ್ರಾಮ್ ಆವತ್ತಿನ ದಿನ ಸಂಜೆ ಮಾಡೋದು ಭಾಳ ಡೇಂಜರ್ ಇದು. ಯಾಕೆ ಅಂತಂದರೆ, ಇತ್ತೀಚೆಗೆ ಅಮೃತ್ ಗಾರ್ಡನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ 1 ವರ್ಷದ ಹಿಂದೆ, ನನ್ನದೇ ಪರಿಚಯಸ್ಥರೊಬ್ಬರದ್ದು ಕಾರ್ಯಕ್ರಮ. ಅವರು ಬೆಳಿಗ್ಗೆ ಮ್ಯಾರೇಜ್ ಆಗಿತ್ತು, ತುಂಬ ದೊಡ್ಡ ಫಂಕ್ಷನ್, ಒಂದು 2-3 ಸಾವಿರ ಜನ ಆಗಿರ್ಬೋದು. ಅವ್ರ ಕಾರ್ಯಕ್ರಮ ಮುಗಿಯುವಾಗಲೇ ಸಂಜೆ 4:15, 5 ಗಂಟೆ ಆಗಿದೆ. ಪಾಪ ಅವ್ರು 6 ಗಂಟೆಗೆ ರಿಸೆಪ್ಷನ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಜನ ಎಲ್ಲ ಬಂದಿದ್ದಾರೆ, 7 ಕಾಲಕ್ಕೆ ಜನ ಬಂದುಬಿಟ್ಟಿದ್ದಾರೆ. ಮತ್ತೆ ಪುನಃ 1,500-2 ಸಾವಿರ ಜನ ಆಗಿದ್ದಾರೆ. ಪಾಪ ಇವ್ರಿಗೆ ರೆಡಿ ಆಗಲಿಕ್ಕೆ ಆಗಲಿಲ್ಲ. 6 o'clock ಅಂತ ಕೊಟ್ಟವರು 7:45 ಆದರೂ ಬಂದಿರಲಿಲ್ಲ. ಸೊ ಸ್ಟೇಜ್ ಫುಲ್ ಖಾಲಿ ಇತ್ತು, ಬಟ್ ಜನರೆಲ್ಲ ಫುಲ್ಲು ಸೇರಿದ್ರು. ಹಾಗಾಗಿ ಅದು ಬಂದಂಥ ಜನರಿಗೂ ತುಂಬ ಕಸಿವಿಸಿ ಆಯಿತು. ಇವರಿಗೂ ಪಾಪ ಲಾಸ್ಟ್ ಮೂಮೆಂಟಿಗೆಲ್ಲ ಬಂದು ಅಯ್ಯೋ ಇಷ್ಟೆಲ್ಲ ಕಾಯ್ತಾ ಇದ್ದಾರೆ ಅಂತ ಕಿರಿಕಿರಿ ಆಯಿತು. ಹಾಗಾಗಿ ಬೆಳಿಗ್ಗೆ ಮದುವೆ ಮತ್ತು ಸಂಜೆ ರಿಸೆಪ್ಷನ್ ಇಡೋದನ್ನು ಅವಾಯ್ಡ್ ಮಾಡಿದರೆ ನಮ್ಮ ಕಾರ್ಯಕ್ರಮ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೋದು. ಸೊ ಇದು 4ನೇ ಪಾಯಿಂಟ್.
ಐದನೇದು ಏನಂತಂದರೆ ಒಂದು ಸಲ ಕಾಪುವಲ್ಲಿ ಪ್ಯಾಲೇಸ್ ಗಾರ್ಡನ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಸೊ ಆ ಕಾರ್ಯಕ್ರಮದಲ್ಲಿ ಏನಾಗಿತ್ತು ಅಂತಂದರೆ ಸೇಮ್ ಬೆಳಿಗ್ಗೆ ಮದುವೆ ಇತ್ತು, ಸಂಜೆ ರಿಸೆಪ್ಷನ್ ಇತ್ತು. ಅವರು ಸಹಿತ ಬರೋದಕ್ಕೆ ಆಲ್ಮೋಸ್ಟ್ 2 ಗಂಟೆ ಡಿಲೇ ಆಯಿತು. ಅಂದರೆ ಬಂದಾಗಲೇ ಅವ್ರು 8:15 8:30. ಸಾಮಾನ್ಯ ಮದುವೆಯಲ್ಲಿ ಏನಾಗುತ್ತೆ ಅಂತಂದರೆ ಬಂದಿದ್ದಾರೆ, ಎಲ್ಲ ಊಟ ಮಾಡಬೇಕು, ರಪ್ಪ ಹೋಗಿ ಬಿಡಬೇಕು ಅಂತ, ನಮ್ಗೆ ಹೋಗ್ಲಿಕ್ಕೆಲ್ಲ ದೂರ ಆಗುತ್ತೆ. ಸೊ ಅವರು ಲೇಟಾಗಿ ಬಂದಿರೋದ್ರಿಂದ ಏನಾಯಿತು, ಪಾಪ ಬಂದವ್ರು ಪಾರ್ಟಿಯವರು ಬೇಗ ಬೇಗ ಕಾರ್ಯಕ್ರಮ ಮಾಡಿ ಮುಗಿಸಿ, ನಮಗೆ ಟೈಮ್ ಇಲ್ಲ, 15 ನಿಮಿಷದಲ್ಲೇ ಮುಗಿಸಿ ಅಂತ ಹೇಳಿದರು. ಸೊ ಪಾಪ ಅವರು ಅಷ್ಟು ಖರ್ಚು ಮಾಡಿದ್ದು, ಅಂದರೆ ಅವರೇ ಖರ್ಚು ಮಾಡಿದ್ದು, ಸ್ಟೇಜಿಗೆ ಬೇಕಾದಂಥ ಅಷ್ಟೊಂದು ಸಾವಿರಾರು ಗಟ್ಟಲೆ ಖರ್ಚು ಮಾಡಿರುವಂಥ ಡೆಕೋರೇಷನ್ನು, ಕರೆಸಿರುವಂಥ ಆರ್ಟಿಸ್ಟು, ಇದೆಲ್ಲನೂ 15-20 ನಿಮಿಷಕ್ಕೋಸ್ಕರ ನಾವು ಮಾಡಿದ್ದು ಅಲ್ಲ. ಸೊ ನಾವು ಮಾಡಿದ್ದು ಅದರ ಬೆಸ್ಟ್ ಯೂಟಿಲೈಸ್ ಆಗಬೇಕು. ಹಾಗಾಗಿ ತುಂಬ ಹೊತ್ತು ಅಲ್ದಿದ್ರು ಅಟ್ಲೀಸ್ಟ್ ಒಂದು ಡೀಸೆಂಟ್ ಟೈಮ್ ಕಾರ್ಯಕ್ರಮ ನೋಡಬೇಕು. 15-20 ನಿಮಿಷಕ್ಕೋಸ್ಕರ ಆದರೆ ನಾವು ಸಾವಿರಾರು ಗಟ್ಟಲೆ ರೂಪಾಯಿ ಯಾಕೆ ಖರ್ಚು ಮಾಡಬೇಕು? ಹಾಗಾಗಿ ಇದನ್ನೆಲ್ಲವನ್ನು ಪ್ರೋಗ್ರಾಮ್ ಆರ್ಗನೈಸರ್ಸ್ ಸ್ವಲ್ಪ ಗಮನದಲ್ಲಿಡಬೇಕು. ಇದರಲ್ಲಿ ನಮ್ಮಂಥವ್ರ ಪಾತ್ರ ಕೂಡ ಇದೆ. ಯಾಕೆಂತಂದರೆ ಅವರು ಪಾರ್ಟಿಗೆ ಯಾರು ಆರ್ಗನೈಸರ್ಸ್ ಇದ್ದಾರೆ ಅವ್ರಿಗೆ ಹೇಳಬೇಕಾಗತ್ತೆ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ. ಪಾಪ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅವರು 4 ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಊಟ ಮಾಡಿ ಬಂದಿರ್ತಾರೆ, ಬಟ್ ಇದ್ರದ್ದು ಮುನ್ನೆಲೆ ಗೊತ್ತಿರೋದಿಲ್ಲ. ತುಂಬ ಜನರಿಗೆ ಕಾರ್ಯಕ್ರಮ ಮಾಡಬೇಕು, ನನ್ನ ಕಾರ್ಯಕ್ರಮ ಚೆನ್ನಾಗಾಗಬೇಕು, ಐ ಆಮ್ ರೆಡಿ ಟು ಸ್ಪೆಂಡ್ ಅಂತ ಇರ್ತದೆ, ಬಟ್ ಅವ್ರಿಗೆ ಪಾಪ ಸರಿಯಾದಂಥ ಗೈಡೆನ್ಸ್ ಸಿಕ್ಕಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮಂಥವ್ರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬೇಕು. ಅವರಿಗೆ ಅರ್ಥ ಆಗೋ ಥರದಲ್ಲಿ, ಅವ್ರಿಗೆ ಕನ್ವಿನ್ಸ್ ಮಾಡೋ ಥರದಲ್ಲಿ ಅವರಿಗೆ ಬೆಸ್ಟ್ ಪಾಸಿಬಲ್ ಆಪ್ಷನ್ಸ್ಗಳನ್ನು ಹೇಳಬೇಕು, ಆಪ್ಷನ್ಸ್ಗಳನ್ನು ಕೊಡಬೇಕು. ಇನ್ನು ಒಂದು ಕಾರ್ಯಕ್ರಮದಲ್ಲಿ, ಅದೊಂದು ಬರ್ತ್ಡೇ ಆಗಿರಲಿ ಅಥವಾ ಗೆಟ್ ಟುಗೆದರ್ ಆಗಲಿ ಅಥವಾ ಒಂದು ರಿಸೆಪ್ಷನ್ ಆಗಲಿ, ಯಾವುದೇ ಆಗಲಿ, ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಗೇಮ್ಸ್ ಇರ್ತದೆ, ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತದೆ. ಅದು ಯಾವುದೇ ಕಾರಣಕ್ಕೂ ಬ್ಲ್ಯಾಂಕ್ ಆಗಬಾರ್ದು. ಸೊ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರಬೇಕು. ಅದು ಸ್ಟಾರ್ಟಿಂಗಿಂದ ಎಂಡ್ ತನಕ ಇಡೀ ಕಾರ್ಯಕ್ರಮದ ಫ್ಲೋ ಅದೊಂದು ಕ್ಯಾರಿ ಮಾಡಿಬಿಡ್ತದೆ. ಹಾಗಾಗಿ ಈಗ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಅವ್ರನ್ನ DJ ಅಂತಲೂ ನೀವು ಕರಿಬೋದು, ಅಥವಾ ಮ್ಯೂಸಿಕ್ ಜಾಕಿ ಅಂತಲೂ MJ ಅಂತಲೂ ನೀವು ಕರಿಬೋದು. ಅವರು ಲ್ಯಾಪ್ಟಾಪಲ್ಲೇ ಅಥವಾ ಒಂದು ಸಣ್ಣ ಡಿವೈಸಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಸ್ಟಾರ್ಟಿಂಗಿಂದ ಎಂಡ್ ತನಕ. ಅದು ನಿಮಗೆ ಒಳ್ಳೆ, ಎಲ್ಲೂ ಕೂಡ ಅಬ್ರಪ್ಟ್ ಎಂಡಿಂಗ್ ಅಂತ ಅನ್ಸೋದಿಲ್ಲ, ಎಲ್ಲೋ ಡ್ರೈ ಆಯಿತು ಅಂತ ಅನ್ಸೋದಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬಂದಾಗ ಏನೋ ಒಂದು ಖುಷಿ. ನೀವು ನೋಡಿಬೇಕು, ನೀವು ಸುಮ್ಮನೆ ಬೇಕು ಕೂತಿರಿ, ಮೊಬೈಲ್ ನೋಡ್ತಾ ಇರಿ, ಒಂದು ಮ್ಯೂಸಿಕ್ ಕೇಳ್ತಾ ಇದ್ರೆ ಏನೋ ಒಂದು ಫ್ಲೋ ನಮ್ಮನ್ನು ತಗೊಂಡು ಹೋಗ್ತಾ ಇದೆ ಅಂತಲೂ ಅನ್ಸೋದು. ನೀವು ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ವಿಡಿಯೋ ನೋಡುವಾಗಲೂ ಕೂಡ ಬರೀ ಮಾತು ಕೇಳೋದಕ್ಕೂ ಬ್ಯಾಕ್ಗ್ರೌಂಡಲ್ಲಿ ಒಂದು ಲೈಟಲ್ಲಿ ಮ್ಯೂಸಿಕ್ ಕೇಳೋದಕ್ಕೂ ಅದು ನಮ್ಮ ಮನಸ್ಸಿನ ಮೇಲೆ ತುಂಬ ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ. ಸೊ ಒಬ್ಬ ಮ್ಯೂಸಿಕ್ ಜಾಕಿ ಇನ್ ದ ಪ್ರೋಗ್ರಾಮ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇವರು ಅಂದರೆ ನೀವು ತುಂಬ ದುಡ್ಡು ಅದಕ್ಕೆ ಖರ್ಚು ಮಾಡಬೇಕಾಗಿಲ್ಲ, ಬಟ್ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಿರೋದು. ತುಂಬ ಖುಷಿ ಆಯ್ತು ನನಗೆ ಇವತ್ತು ನಿಮ್ಮ ಚಾನಲಲ್ಲಿ ನಾನು ಫೀಚರ್ ಆಗ್ತಾ ಇದ್ದೆ. ನಿಮ್ಮದು ತುಂಬ ಎಲ್ಲ ವೀಡಿಯೋಸ್ ಎಲ್ಲ ಕಂಡಿದೆ. ಥ್ಯಾಂಕ್ ಯು, ನನಗೆ ಇದೊಂದು ಆಪರ್ಚುನಿಟಿ ಕೊಟ್ರಿ.